ಸಿಂಗರ್ಗೂ ಕನಸಿರೋದು ನಾವು ಒಂದಿನ ಹಾಡಬೇಕು. ಸರಿಗಮಪಯಿಂದ ಹಿಂಗೆ ಆಪರ್ಚುನಿಟಿ ಸಿಕ್ತು. ಸೊ ಯಾವಾಗಲೂ ಆ ಸ್ಟೇಜಿಗೆ ಗ್ರೇಟ್ಫುಲ್ ನಾನು. ಗಜರ್ ಮುಂದೆ ಹಾಡಿದ್ದೀನಿ, ಟಿ ವಿಲಿ ಬಂದಿದ್ದೀನಿ, ಎಲ್ಲ ದೊಡ್ಡ ವಿಷಯನೇ ಅದೆಲ್ಲ. ಮಳೆಯಾಗೋ ಮೊದಲೇ ಗುಡಿ ಹಿಡಿದು ಬರುವೆ, ನೀವು ನೋಡ್ತಾ ಇದ್ರ StateNews.live. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನನ್ನ ಜೊತೆ ಇದೀಗ ಸರಿಗಮಪ ಖ್ಯಾತಿಯ ಪ್ರಜ್ಞಾ ಮರಾಠಿ ಅವರು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಅವರ ಈ ಒಂದು ಸಂಗೀತ ಪಯಣದ ಒಂದು ಜರ್ನಿಯನ್ನು ಕೇಳ್ತಾ ಹೋಗೋಣ. ಹಾಯ್, ಹೇಗಿದ್ದೀರಾ? ಹಾಯ್, ನಾನು ಆರಾಮ್. ನೀವು? ನಾನು ಸೂಪರ್ ಆಗಿದ್ದೀನಿ. ಆ್ಯಕ್ಚುಲಿ ನಾವಿಬ್ಬರು ಒಂದೇ ಊರವ್ರಂತ ಗೊತ್ತಾಗಿ ತುಂಬ ಖುಷಿ ಆಗ್ತಿದೆ. ಇವಾಗ ನಿಮ್ಮ ಸಿನಿಮಾ ಹೊಸ ಲವ್ ಸೀಸನ್ ಅನ್ನುವಂಥ ಸಿನಿಮಾದ ಒಂದು ಹಾಡು ರಿಲೀಸ್ ಆಗಿದೆ. ಏನು ಹೇಳ್ತೀರಿ? ಎಷ್ಟು ಖುಷಿ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ರಿ ರೆಕಾರ್ಡ್ ಮಾಡುವಂಥ ಸಂದರ್ಭದಲ್ಲಿ? ತುಂಬಾ ಖುಷಿ ಇದೆ. ಯಾಕಂದರೆ ನಂದು ಇದು ಲವ್ ಸೀಸನ್ಸಲ್ಲಿ ಮಳೆಯಾಗೋ ಮೊದಲೇ ಈ ಹಾಡು ನಂದು ಫಸ್ಟ್ ಪ್ಲೇಬ್ಯಾಕ್ ಸಾಂಗ್. ಇಷ್ಟು ದಿನ ಅಂದರೆ ಸರಿಗಮಪ ರಿಯಾಲಿಟಿ ಶೋಸಲ್ಲಿ ಹಾಡಿ ಮತ್ತು ಹೊರಗೆ ಶೋಸ್ ಮಾಡಿ ಅಭ್ಯಾಸ. ಸೊ ಪ್ಲೇಬ್ಯಾಕ್ ಅನ್ನೋದು ಬೇರೆ, ನನಗೂ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಸೊ ವೀರ್ ಸಮರ್ಥ್ ಸರ್ಗೆ ನನ್ನ ವಾಯ್ಸ್ ಇಷ್ಟ ಆಗಿ ಇದು ನನಗೆ ಸೆಕೆಂಡ್ ಆಪರ್ಚುನಿಟಿ ಕೊಟ್ಟಿದ್ದವರು. ಸೊ ಅವ್ರಿಗೆ ಇಷ್ಟ ಆಗಿ ನನಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಗೊತ್ತಾದಾಗಲೇ ನಂಗೊಂಥರ ಖುಷಿ ಆಯಿತು. ಓಕೆ, ಇಷ್ಟ ಆಗಿದೆ ಅವ್ರಿಗೆ ನಂದು ವಾಯ್ಸು ಅಂತ. ಆಮೇಲೆ ಈ ಹಾಡು ಹಾಡಬೇಕಾದ್ರೆ ಅದೇ ಪ್ಲೇಬ್ಯಾಕ್ ಅನ್ನೋದು ಸ್ವಲ್ಪ ಬೇರೆ ಅಲ್ವಾ. ಸೊ ಅವರು ಟೈಮ್ ಕೊಟ್ಟು ಫುಲ್ ಪೇಷನ್ಸ್ ಇಟ್ಕೊಂಡು ಒಂದೊಂದೇ ಲೈನ್ ಹೇಳಿಕೊಟ್ಟು ಈ ಹಾಡು ಹಿಂಗೆ ಬರ್ಬೇಕು, ಈ ಲೈನ್ ಹಿಂಗೆ ಬರಬೇಕು ಅಂತೆಲ್ಲ ಹೇಳಿ ಮಾಡ್ಬೇಕಾದ್ರೆ ಭಯ ಇತ್ತು ನನಗೆ. ಭಯ ತುಂಬಾ ಇತ್ತು. ಯಾಕಂದರೆ ಇದು ಬೇರೆ, ಅದು ಬೇರೆ. ಅಲ್ಲಿನೂ ಭಯ ಇರುತ್ತೆ, ಇಲ್ಲಿನೂ ಭಯ ಇರುತ್ತೆ. ಬಟ್ ಈ ಫಸ್ಟ್ ಟೈಮ್ ಆದ್ದರಿಂದ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತೆಲ್ಲ ತುಂಬ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಗ್ಲ್ಯಾಡ್ ಅವ್ರಿಗೆ ಇಷ್ಟ ಆಗಿದೆ ಎಲ್ರಿಗೂ ಅಂತ. ಹಾಗೆ ಹೊರಗೇನು ತುಂಬ ರೀಚ್ ಆಗಲಿ ಅಂತ ಹೋಪ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಹೊರಗೆ ಕೂಡ ಸಾಂಗ್. ಸೊ ಓಕೆ, ಈಗ ಮಳೆಯಾಗೂ ಮೊದಲೇನೆ ಅನ್ನುವಂಥ ಸಾಂಗಿಂದ ನೀವು ಪ್ಲೇಬ್ಯಾಕ್ ಸಿಂಗರ್ ಅನ್ನುವಂಥ ಪಟ್ಟ ಈಗ ಅಫಿಷಿಯಲ್ ಆಗಿ ಅದೇ ಮೊದಲು ರಿಲೀಸ್ ಆಗಿರುವಂಥದ್ದಲ್ವಾ. ಪ್ಲೇಬ್ಯಾಕ್ ಸಿಂಗರ್ ಅನ್ನುವಂಥ ಒಂದು ಬಿರುದು ಎಷ್ಟು ಒಬ್ಬ ಸಿಂಗರಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ರಿಯಾಲಿಟಿ ಶೋಸ್ಗಳಲ್ಲಿ ಸಿಂಗರ್ ಅಂತ ಅನ್ಸ್ಕೊಂಡಿರ್ತೀವಿ, ಬಟ್ ಪ್ಲೇಬ್ಯಾಕ್ ಸಿಂಗರ್ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತ ಅನಿಸುತ್ತೆ ನಿಮಗೆ? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಲ್ಲ ಸಿಂಗರ್ಗೂ ಅವ್ರು ಯಾವಾಗ ಸಂಗೀತಾಭ್ಯಾಸ ಮಾಡೋಕ್ಕೆ ಶುರು ಮಾಡ್ತಾರೆ ಆವಾಗ ಅವ್ರದ್ದು ಕನಸಿರುತ್ತೆ, ನಾವು ಒಂದಿನ ಹಾಡಬೇಕು, ಈ ಥರ ಮೂವಿಯಲ್ಲಿ ಹಾಡಬೇಕು, ಎಲ್ಲರೂ ಕೇಳಬೇಕು ಅಂತ. ಸೊ ಎಲ್ರಿಗೂ ಎಲ್ಲ ಸಿಂಗರ್ ಆದವ್ರಿಗೂ ಅದೊಂದು ದೊಡ್ಡ ಕನಸಾಗಿರುತ್ತೆ. ಸೊ ಹಾಗೆ ನನಗೂ ಕೂಡ ಕನಸಿತ್ತು. ನನಸಾಗತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಎಲ್ಲ ಸ್ಟೇಜ್ ಮಾಡಿಕೊಟ್ಟು ನನಗೆ ಸರಿಗಮಪಯಿಂದ ಹಿಂಗೆ ಆಪರ್ಚುನಿಟಿ ಸಿಕ್ತು. ಸೊ ಯಾವಾಗಲೂ ಆ ಸ್ಟೇಜಿಗೆ ಗ್ರೇಟ್ಫುಲ್ ನಾನು. ಹಾಗೆ ನಾನು ವೀರ್ ಸಮರ್ಥ್ ಸರ್ ಮೀಟ್ ಆಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ನಾವು ಮೀಟಾಗಿ ಅವರಿಗೂ ಇಷ್ಟ ಆಗಿ ಇನ್ನೊಂದು ಅವಕಾಶ ಸಿಕ್ತು ಅಂತ ಗೊತ್ತಾದಾಗ ತುಂಬ ಖುಷಿ ಆಯಿತು. ಯಾಕಂದರೆ ಅದೇ ಹೇಳ್ದಂಗೆ ಎಲ್ಲ ಸಿಂಗರ್ಗೂ ಅದು ಕನಸು. ಸೊ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಓಕೆ, ಒಂದು ಮೂವಿಯಲ್ಲಿ ಹಾಡಿದ್ದೀವಿ ಅನ್ನೋದೇ ಒಂಥರ ಬೇರೆ. ನೀವು ಮೂವಿಲಿ ಹಾಡಿದ್ದು ಎಲ್ಲರೂ ಕೇಳಿದಾಗ, ಅಂದರೆ ಹೊರಗೆ ಹೋದಾಗ ಎಲ್ಲರೂ ಕೇಳೋದದೇ, ಮೂವಿಲಿ ಏನಾದ್ರು ಆಫರ್ ಬಂತಾ, ಮೂವಿಲಿ ಏನಾದ್ರು ಹಾಡಿದ್ರ ಅಂತ ಫಸ್ಟ್ ಅದೇ ಕೇಳೋದು. ಸೊ ಇವಾಗ ಒಂದು ಹಾಡಿದ್ದೀನಿ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಸೊ ಐ ಫೀಲ್ ಪ್ರೌಡ್. ಈಗ ಸರಿಗಮಪ ರಿಯಾಲಿಟಿ ಶೋಸ್ ಬಗ್ಗೆ ಹೇಳಿದ್ರಿ, ತುಂಬ ಆಭಾರಿಯಾಗಿದ್ದೀನಿ ಆ ವೇದಿಕೆಗೆ ಅಂತ. ಸೊ ಸರಿಗಮಪ ಜರ್ನಿ ಹೆಂಗೆ ಅಂದರೆ ಶುರುವಾಗಿದ್ದು ನಿಮ್ಮದು ಅಂತ? ಮುಂಚೆ ತುಂಬ ಟ್ರೈ ಮಾಡಿದ್ದೆ ನಾನು. ಸೀಸನ್ ಒಂದು 17ಇಂದ ಟ್ರೈ ಮಾಡ್ತಿದ್ದೆ, ಆಗಿರಲಿಲ್ಲ. ಸೊ 20ಅಲ್ಲಿ ವರ್ಕ್ ಆಯಿತು. ಸೊ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಇತ್ತು. ಆಮೇಲೆ ಮೆಗಾ ಆಡಿಷನ್ಸು. ಸೊ ಕೊಟ್ಟೆ. ತುಂಬ ಜನ ಇರ್ತಾರೆ ಲೈನಲ್ಲಿ ನಿಂತು ಬೆಳಗ್ಗಿಂದ ಸಂಜೆ. ಅಂದರೆ ಬೆಳಗ್ಗೆ ಬೇಗ ಹೋಗಬೇಕು, ಬೇಗ ಹೋದರೆ ನಮಗೆ ಬೇಗ ಸಿಗತ್ತೆ ಅಂತ ಅನ್ನೋ ಆ ಹೋಪಲ್ಲಿ ಬೇಗ ಹೋಗೋದು. ಬಟ್ ನಾವು ಬೇಗ ಹೋಗಿರೋ ಅಷ್ಟರಲ್ಲಿ ಆಗಲೇ ತುಂಬ ಜನ ಇರ್ತಿದ್ರು. ಸೊ ತುಂಬ ಜನ ಇರ್ತಾರೆ, ತುಂಬ ಕಾಂಪಿಟೇಷನು, ಸೆಲೆಕ್ಟ್ ಆಗ್ತೀವೋ ಬಿಡ್ತೀವೋ ಅಂತ ಭಯ. ಸೊ ಹಾಗೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ ಆಯಿತು, ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡ್ ಆಯಿತು. ಆಮೇಲೆ ಸ್ವಲ್ಪ ಗ್ಯಾಪ್ ಇತ್ತು. ಸೊ ನಾನು ಅಂದ್ಕೊಂಡೆ ಮೋಸ್ಟ್ಲಿ ಈ ವರ್ಷನೂ ಹೋಯಿತು ಅಂತ. ಆಮೇಲೆ ಒಂದಿನ ಕಾಲ್ ಬಂತು ಚಾನಲಿಂದ, ಹಿಂಗೆ ಅಂದರೆ ಅವ್ರು ಡೈರೆಕ್ಟಾಗಿ ಹೇಳಿಲ್ಲ ಸೆಲೆಕ್ಟ್ ಆಗಿದ್ದೀರಾ ಮೆಗಾ ಆಡಿಷನ್ಸ್ಗೆ ಅಂತ. ಹಿಂಗೆ ತಿಳ್ಕೊಂಡ್ರೆ ಅಷ್ಟೇ ನಿಮ್ಮ ಹೆಸರು ಹಾಗೆ ಹೀಗೆ ಅಂತೆಲ್ಲ.
ಆಮೇಲೆ ಒಂದಿನ ರಾತ್ರಿ ಕಾಲ್ ಬಂತು, ಮೆಗಾ ಆಡಿಷನ್ಸ್ಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ. ಆ ಫೀಲಿಂಗ್ ಅಂತೂ ಹೇಳೋಕ್ಕೆ ಆಗಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಬರೀ ಎಕ್ಸ್ಪೀರಿಯನ್ಸ್ ಮಾಡಬೇಕದು. ಸೊ ಹಿಂಗೆ ಸೆಲೆಕ್ಟ್ ಆಗಿದ್ರೆ ಮೆಗಾ ಆಡಿಷನ್ಸ್ ಅಂತ ಹೇಳ್ಬೇಕು, ತುಂಬ ಖುಷಿ ಆಯಿತು. ಅದರಲ್ಲೇ ಭಯನೂ ಶುರು ಆಯಿತು. ಅಲ್ಲೆಲ್ಲ ಹೋಗಿ ನೋಡ್ಬೇಕಾದ್ರೆ ಎಲ್ಲರೂ ಸಿಂಗರ್ಸು, ಫುಲ್ ಕಾಂಪಿಟೇಷನ್ನು ಎಲ್ಲ, ಅಂದರೆ ಡ್ರೀಮ್ ಕಮ್ ಟ್ರೂ ಒಂಥರ ಅದೆಲ್ಲ. ಸೊ ಖುಷಿಯಾಗಿತ್ತು. ಸೆಮಿಫೈನಲ್ಸ್ ತನಕ ಇದ್ದೆ, ಸೆಮಿಫೈನಲ್ಸಲ್ಲಿ ಎಲಿಮಿನೇಟ್ ಆದೆ. ಸೊ ಅಲ್ಲಿ ತನಕ ಹೋಗಿದ್ದೀನಿ ಅನ್ನೋ ಫುಲ್ ಖುಷಿ ಇದೆ ನನಗೆ, ಫುಲ್ ಹ್ಯಾಪಿನೆಸ್ ಇದೆ ನನಗೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆ, ಹಾಡಿದ್ದೀನಿ, ಆ ದಿಗ್ಗಜರ ಮುಂದೆ ಹಾಡಿದ್ದೀನಿ, ಟಿ ವಿಲಿ ಬಂದಿದ್ದೀನಿ, ಎಲ್ಲ ದೊಡ್ಡ ವಿಷಯನೇ ಅದೆಲ್ಲ. ಅಯ್ಯೋ, ಟಿ ವಿಲಿ ಬರ್ತೀವಿ, ಅವ್ರ ಮುಂದೆ ಹಾಡ್ತೀವಿ ಅಂತ. ಅದರಿಂದ ಆಚೆ ಬಂದ ಮೇಲೂ ಆಪರ್ಚುನಿಟಿ ಸಿಕ್ಕಿದಾಗ ಖುಷಿ ಆಗುತ್ತೆ. ಓಕೆ, ಏನೋ ಮೋಸ್ಟ್ಲಿ ಜನಕ್ಕೆ ಇಷ್ಟ ಆಗಿದೆ ವಾಯ್ಸು ಅಂತೆಲ್ಲ. ಸೊ ಖುಷಿ ಇದೆ. ಈಗ ಎಲ್ಲರೂ ಕೂಡ ನಿಮ್ಮ ಹಾಡುಗಳನ್ನು ಕೇಳಿದ ಮೇಲೆ ಎಲ್ಲರೂ ಹೇಳೋದು ಶ್ರೇಯಾ ಘೋಷಲ್ ಅವರ ಆ ಥರ ವಾಯ್ಸ್ ಇದೆ ಅಂತ. ಸೊ ಏನು ಹೇಳ್ತೀರಿ? ಅಂದರೆ ಶ್ರೇಯಾ ಘೋಷಲ್ ಅವರು ಇಡೀ ಎಲ್ಲರಿಗೂ ಪರಿಚಿತ, ಮತ್ತು ಅವರ ಹಾಡುಗಳನ್ನು ಎಲ್ಲರೂ ಕೇಳ್ಕೊಂಡವರು. ಸೊ ಎಷ್ಟು ಅದೊಂಥರ ಏನೋ ನಿಮಗೊಂದು ಜವಾಬ್ದಾರಿ ಹೆಚ್ಚಿದ ಹಾಗೆ ಅಂತ ಅನಿಸುತ್ತೆ. ಸೊ ಏನು ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಅವ್ರು ಹಂಗೆ ಹೇಳ್ಬೇಕಾದ್ರೆ ನಂಗೆ ನಂಬೋಕ್ಕಾಗಲ್ಲ. ಶ್ರೇಯಾ ಘೋಷಾಲ್ ಮ್ಯಾಮಲ್ಲಿ ನಾವೆಲ್ಲಿ ಅವ್ರು ಹಾಗೆ, ಅಂದರೆ ಒಬ್ಬರು ಇಬ್ಬರು ಹೇಳ್ಬೇಕಾದ್ರೆ ನಾನು ಅಂದ್ಕೊಂಡೆ ಗೊತ್ತಿಲ್ಲ. ಬಟ್ ಅಂದರೆ ರಿಪೀಟೆಡ್ಲಿ ಸ್ವಲ್ಪ ಬೇರೆ ಬೇರೆ ಜನನೂ ಹೇಳಿದ್ರು. ಸೊ ಕಂಪೇರ್ ಅಂತೂ ಖಂಡಿತ ಮಾಡೋಕ್ಕಾಗಲ್ಲ. ಅವ್ರು ಎಲ್ಲೋ, ನಾನು ಎಲ್ಲೋ. ಸೊ ಬಟ್ ಏನೋ ಒಂದು ಸ್ವಲ್ಪ ಒಂದೊಂದು ಲೈನಲ್ಲಿ ಹಂಗೆ ಅನಿಸಿದ್ಯೋ ಏನೋ, ಅವ್ರ ಥರ ಬಂದಿದೆ ಅಂತ ತಿಳ್ಕೊಂಡ್ರೆ ಅಬ್ಬಾ, ನಾನಂತೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ ಫೀಲಿಂಗ್. ಅಯ್ಯೋ, ಅವ್ರ ಥರನಾ ಅಂತ. ಬಟ್ ನಾನು ಇನ್ನೂ ನಂಬಲ್ಲ ಅವ್ರ ಥರ ಇದೆ ಅಂತ. ಬಟ್ ಖುಷಿ ಇದೆ, ಜನ ಹಂಗೆ ಹೇಳ್ತಿದ್ದಾರೆ ಅಂತ ಖುಷಿ ಇದೆ. ಸೊ ಅದು ನೀವು ಹೇಳ್ದಂಗೆ ಅದೊಂಥರ ರೆಸ್ಪಾನ್ಸಿಬಿಲಿಟಿ. ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಕೆಡ್ಸ್ಕೊಳಕ್ಕೆ ಇಷ್ಟಪಡಲ್ಲ. ಸೊ ಹೋಪ್ಫುಲಿ ಚೆನ್ನಾಗಾಗುತ್ತೆ ಎಲ್ಲ ಮುಂದೆ. ಸೊ ಬಟ್ ಐ ಸ್ಟಿಲ್ ಕ್ಯಾನಾಟ್ ಬಿಲೀವ್ ಅವ್ರು ಹಂಗೆಲ್ಲ ಹೇಳಬೇಕಾದ್ರೆ. ಬಟ್ ಖುಷಿ ಇದೆ. ಓಕೆ, ಬಹುಶಃ ಆ ರೀತಿ ಬೆಳೆದ್ರೆ ನಮಗೂ ಖುಷಿ, ನಮ್ಮ ಊರಿನ ಪ್ರತಿಭೆ ಅನ್ನುವಂಥದ್ದು. ಓಕೆ, ಈಗ ಒಂದು ಹಾಡನ್ನು ಹಾಡ್ಬೋದಾ? ಇದೇ ಒಂದು ಸಿನಿಮಾದ ಒಂದು 2 ಸಾಲು. ಹಾಂ. ಮಳೆಯಾಗೋ ಮೊದಲೇ ಕುಡೆ ಹಿಡಿದು ಬರುವೆ, ನಗು ಮುಗಿವ ಮೊದಲೇ ಹೊಸ ಖುಷಿಯ ಕೊಡುವೆ, ಎದೆ ಕನಸುಗಳು ಸೇರೋ ಜಾಗ ನೀನೇ, ಮಧುರ ಆರಾಧನೆ ಮನದಿ ಈ ಆವಾಹನೆ. ಓ ನೈಸ್, ವೆರಿ ನೈಸ್. ಪರವಾಗಿಲ್ಲ. ಆ್ಯಕ್ಚುಲಿ ಅರ್ಮಾನ್ ಮಲಿಕ್ ಸರ್ದು ಪೋರ್ಷನ್. ಸೊ ಫಸ್ಟ್ ಅವ್ರದ್ದು ಶುರು ಆಗುತ್ತೆ, ನೆಕ್ಸ್ಟ್ ನಂದು ಬರುತ್ತೆ. ಸೊ ಎರಡು ಮಿಕ್ಸ್ ಮಾಡಿ. ಅರ್ಮಾನ್ ಮಲಿಕ್ ಅವ್ರ ಜೊತೆ ಹಾಡಿರುವಂಥದ್ದು ಇದು ಮೇಲ್ ವರ್ಷನ್. ಸೊ ಹೇಗಿತ್ತು ಆ ಅನುಭವ? ಆ್ಯಕ್ಚುಲಿ ಅವ್ರು ಹೇಳಿದರು ನಂಗೆ ರೆಕಾರ್ಡಿಂಗ್ ಟೈಮಲ್ಲಿ, ಚೆನ್ನಾಗಿ ಹಾಡಿ, ನಿಮ್ಮ ಜೊತೆಗೆ ಹಾಡ್ತಿರೋರು ಒಳ್ಳೆ ಸಿಂಗರ್ ಇರ್ತಾರೆ. ನನಗೆ ಹೇಳಿರಲಿಲ್ಲ ನೇಮ್. ಬಟ್ ಸೆಕೆಂಡ್ ಟೈಮ್ ರೆಕಾರ್ಡ್ ಮಾಡ್ಬೇಕಾದ್ರೆ ಹೇಳಿದ್ರು ಇವರು ಅಂತ. ನನಗಂತೂ ಅಯ್ಯೋ, ಅವರು ಫಸ್ಟ್ ಸಾಂಗ್ಗೆ ಅವ್ರ ಜೊತೆನಾ ಅಂತ ನಮಗೆ ತುಂಬ ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಕೊನೆಯದಾಗಿ ಈ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಮ್ಮ ಹಾಡು ಕೂಡ ರಿಲೀಸ್ ಆಗಿದೆ. ಸೊ ಏನು ಹೇಳ್ತೀರಿ ಕನ್ನಡದ ಪ್ರೇಕ್ಷಕರಿಗೆ? ಎಲ್ಲರೂ ದಯವಿಟ್ಟು ಈ ಮೂವಿ ಟೀಮೇ ಒಂಥರ ನ್ಯೂ ಕಮರ್ಸ್ ಎಲ್ಲರೂ. ಡೈರೆಕ್ಟರ್ ಕೃತ್ವಿಕ್ ಅವರು, ಪ್ರೊಡ್ಯೂಸರ್ ಕೂಡ ಮಂಜುನಾಥ್ ಅವರು, ವೀರ್ ಸಮರ್ಥ್ ಸರ್ ಎಲ್ರಿಗೂ ಗೊತ್ತಿದ್ದೆ. ಹಾಗೆ ಸಿಂಗರ್ ನಾನು ಕೂಡ ಹೊಸ ಒಬ್ಬಳು. ಸೊ ನ್ಯೂ ಕಮ್ಮರ್, ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲ ಈ ಸಿನಿಮಾದ ಎಲ್ಲ ಹಾಡುಗಳು ಚೆನ್ನಾಗಿದೆ. ಸೊ ಅವ್ರದ್ದು ಮ್ಯೂಸಿಕ್ ಡೈರೆಕ್ಷನ್ ತೋರಿಸುತ್ತೆ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ ಸಾಂಗ್ಸ್. ಸೊ ದಯವಿಟ್ಟು ಎಲ್ಲರೂ ಕೇಳಿ. NR ಸ್ಟುಡಿಯೋಸ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ ಎಲ್ಲ ಸಾಂಗ್ಸ್. ನಾನು ಮಳೆಯಾಗೋ ಮೊದಲೇ ಅಂತ ಹಾಡಿದ್ದೀನಿ ಅರ್ಮಾನ್ ಮಲಿಕ್ ಸರ್ ಜೊತೆ, ವೀರ್ ಸಮರ್ಥ್ ಸರ್ ಕಂಪೋಸಿಷನ್, ಹಾಗೆ ಪ್ರಮೋದ್ ಮರವಂತೆ ಅವ್ರದ್ದು ಅವರು ಲಿರಿಕ್ಸ್ ಬರೆದಿದ್ದಾರೆ. ಸೊ ತುಂಬಾ ಖುಷಿಯಾಗತ್ತೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹಾಗೂ ಇಡೀ ಟೀಮ್ಗೆ ತುಂಬಾ ಮುಖ್ಯ. ಸೊ ದಯವಿಟ್ಟು ಎಲ್ಲರೂ ಹಾಡನ್ನ ಕೇಳಿ, ಎಲ್ರಿಗೂ ಶೇರ್ ಮಾಡಿ. ಹಾಗೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಹಾಗೆ ಎಲ್ರಿಗೂ ಶೇರ್ ಮಾಡಿ ಕೇಳಿಸ್ಕೊಳ್ಳಿ ದಯವಿಟ್ಟು. ಓಕೆ, ಆಲ್ ದ ವೆರಿ ಬೆಸ್ಟ್ ಪ್ರಜ್ಞಾ ಅವರೇ, ಒಳ್ಳೆಯದಾಗಲಿ.
ಇದಾಗಿತ್ತು ಪ್ರಜ್ಞಾ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ, ಸ್ಟೇಟ್ ನ್ಯೂಸ್ ಡಾಟ್ ಲೈವ್ ಬೆಂಗಳೂರು.